ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಒಂದು ತಪಸ್ ಕ್ವಶನ್ ನೋಡ್ಬೇಡ. ತಪಸ್ ಸಾಧನ ಕ್ವಶನ್ ಇದು, ಬೇಸ್ಡ್ ಆನ್ ಎಲೆಕ್ಟ್ರಿಸಿಟಿ. ಇಲ್ಲಿ ಕೊಟ್ಟಿದ್ದಾನೆ, 3 ಬಲ್ಬ್ ಕೊಟ್ಟಿದ್ದಾನೆ. ಆ 3 ಬಲ್ಬು ಸೇಮ್ ವ್ಯಾಟ್ಸ್ ಇದೆ, ಸೇಮ್ ರೆಸಿಸ್ಟೆನ್ಸ್ ಇದೆ. ಬಲ್ಬ್ ಎ, ಬಲ್ಬ್ ಬಿ, ಬಲ್ಬ್ ಸಿ ಅಷ್ಟು ಕೊಟ್ಟಿದ್ದಾನೆ ಅವನು. ಬಲ್ಬ್ ಎ, ಬಲ್ಬ್ ಬಿ, ಬಲ್ಬ್ ಸಿ ಸೇಮ್ ಇನ್ಕ್ಯಾಂಡಿಸೆಂಟ್ ಬ್ರೈಟ್ನೆಸ್, ಸೇಮ್ ರೆಸಿಸ್ಟೆನ್ಸ್, ಸೇಮ್ ವ್ಯಾಟ್ಸ್ ಅಂತ ಕೊಟ್ಟಿದ್ದಾನೆ. ಬಲ್ಬ್ ಎ, ಬಲ್ಬ್ ಬಿ, ಬಲ್ಬ್ ಸಿ ಎರಡು ಪ್ಯಾರಲಲ್ ಕೊಟ್ಟಿದ್ದಾನೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ. ಒಂದು ಮಾತ್ರ ಸೀರೀಸಾಗಿ ಕನೆಕ್ಟ್ ಆಗಿದೆ ಅದ್ರ ಹಿಂದ್ಗಡೆ. ಕ್ವಶನ್ ಕೇಳ್ತಾ ಇದ್ದಾನೆ, ಬ್ಯಾಟ್ರಿ ಸಪ್ಲೈ ಮಾಡಿದ್ದಾನೆ ಮೂರಕ್ಕೂ ಕೂಡ. ಕ್ವಶನ್ ಏನಂತಂದರೆ, ಸಪೋಸ್ ಏನಾದರೂ ಬಲ್ಬ್ ಎ ಡ್ಯೂ ಟು ಸಮ್ ರೀಸನ್ ಬರ್ಸ್ಟ್ ಔಟ್ ಆಯಿತು, ಅದು ಬರ್ಸ್ಟ್ ಆಯಿತು, ಬರ್ನ್ ಆಯಿತು ಅಂತಂದರೆ, ಆವಾಗ ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್, ಮುಂಚೆಗೆ ಹೋಲಿಸಿದ್ರೆ ಈ ಬ್ರೈಟ್ನೆಸ್ಸು ಮತ್ತು ಬಿ ಮತ್ತು ಸಿನಲ್ಲಿ ಬ್ರೈಟ್ನೆಸ್ಸು ಸೇಮ್ ಇರುತ್ತಾ, ಅಥವಾ ಬ್ರೈಟ್ನೆಸ್ಸು ಬಲ್ಬ್ ಸಿನಲ್ಲಿ ಜಾಸ್ತಿ ಇರುತ್ತಾ ಕಂಪೇರ್ ಟು ಬಿ, ಅಥವಾ ಬಲ್ಬ್ ಬಿನಲ್ಲಿ ಬ್ರೈಟ್ನೆಸ್ಸು ಜಾಸ್ತಿ ಇರುತ್ತೆ ಕಂಪೇರ್ ಟು ಸಿ, ಅಥವಾ ಎರಡರಲ್ಲೂ ಬ್ರೈಟ್ನೆಸ್ ಸೇಮ್ ಇರುತ್ತಾ, ಅಥವಾ ಏನು ಅಂತ ದಟ್ ಈಸ್ ಅ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು, ಓನ್ಲಿ ಬಲ್ಬ್ ಎ ವಿಲ್ ಬಿ ಬ್ರೈಟರ, ಬೋತ್ ಬಿ ಆ್ಯಂಡ್ ಸಿ ವಿಲ್ ಬಿ ಬ್ರೈಟರ, ಓನ್ಲಿ ಬಲ್ಬ್ ಬಿ ವಿಲ್ ಬಿ ಬ್ರೈಟರ್ ಆ್ಯಂಡ್ ಸಿ ವಿಲ್ ಬಿ ಡಿಮ್ಮರ, ಅಥವಾ ನೋ ಚೇಂಜ್ ಇನ್ ದ ಬ್ರೈಟ್ನೆಸ್ ಆಫ್ ಬಿ ಆ್ಯಂಡ್ ಸಿನ ಅಂತ ಕ್ವಶನ್ನು. ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ ಅಂದರೆ ಮೊದಲು ಹೇಗಿತ್ತು ಬ್ರೈಟ್ನೆಸ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಆನ್ಸರ್ ನಾವು ಹೇಳಬೇಕು. ಸೊ ಇದಕ್ಕೆ ಮೇನ್ ಫಂಡಮೆಂಟಲ್ ಕಾನ್ಸೆಪ್ಟ್ ಸ್ವಲ್ಪ ಬೇಕಾಗುತ್ತೆ. ಏನೇನು ಬೇಕಾಗುತ್ತೆ ಫಂಡಮೆಂಟಲ್ ಕಾನ್ಸೆಪ್ಟ್ ಅಂತಂದರೆ, ವಿ ನೋ ದ ಪವರ್ ಈಕ್ವೇಷನ್ P = I² × R. ಇದು ಸೀರೀಸ್ ಕನೆಕ್ಷನ್ಗೆ ಪವರ್ ಈಕ್ವೇಷನ್ ಅಲ್ವಾ. P = ಸೀರೀಸಲ್ಲಿ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ ಅಂತ ನಮಗೆ ಗೊತ್ತು. ಎಲ್ಲ ಕಡೆ ಕರೆಂಟ್ ಸೇಮ್ ಇರುತ್ತೆ, ಅಂದರೆ ಕರೆಂಟು ಇಲ್ಲಿ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಹೋಲ್² × R. ಅಂದರೆ P ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಓಕೆನಾ. ಮೋರ್ ಪವರ್ ಇತ್ತು ಅಂದರೆ ಮೋರ್ ಬ್ರೈಟ್ನೆಸ್ ಅಂತ ಮೀನಿಂಗು. ಮೋರ್ ಪವರ್, ಮೋರ್ ಬ್ರೈಟ್ನೆಸ್. ಸೀರೀಸಲ್ಲಿ ಏನಾಗುತ್ತೆ, ಏನಿರುತ್ತೆ, ಸೀರೀಸ್ ಆರ್ ಪ್ಯಾರಲಲ್, ಬಟ್ ಈ ಪವರ್ ಜಾಸ್ತಿ ಇತ್ತು ಅಂದರೆ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಸೀರೀಸಲ್ಲಿ ಏನಿರುತ್ತೆ, ರೆಸಿಸ್ಟೆನ್ಸ್ ಎರಡು ಆ್ಯಡ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪವರು ಕೂಡ ಜಾಸ್ತಿ ಇರುತ್ತೆ. ಓಕೆ, ಇರಲಿ, ಲೀವ್ ಇಟ್. ಬಟ್ ಇಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ವ್ಯಾಟ್ಸ್ ಏನು ಕೊಟ್ಟಿಲ್ಲ ಅವನು, ಸೇಮ್ ಐಡೆಂಟಿಕಲ್ ವ್ಯಾಟ್ಸ್ ಕೊಟ್ಟಿದ್ದಾನೆ. ಎಲ್ಲ ಬಲ್ಪಿಂದು ಬ್ರೈಟ್ನೆಸ್ ಸೇಮು, ಎಲ್ಲ ಬಲ್ಪಿಂದು ಬ್ರೈಟ್ನೆಸ್ ಎಲ್ಲ ವ್ಯಾಟ್ಸ್ 60 ವ್ಯಾಟ್ ಇದ್ದರೆ ಎಲ್ಲ 60 ವ್ಯಾಟು. ಎಲ್ಲ ರೆಸಿಸ್ಟೆನ್ಸು 10 ಓಮು ಅಥವಾ 40 ಓಮು ಅಂತ ಏನಾದ್ರು ಇದ್ದರೆ ಅದ್ರದ್ದು ಬಲ್ಬ್ ಎದು 40 ಓಮು, ಬಲ್ಬ್ ಬಿದು 40 ಓಮು, ಬಲ್ಬ್ ಸಿದು 40 ಓಮು. ಪ್ಯಾರಲಲ್ಲಾಗಿ ಏನಾಗಿರುತ್ತೆ, P = V² R ಹಾಕೋತೀವಿ. P = ಇಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟು ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಂತ ಗೊತ್ತಲ್ವ ನಮಗೆ. ಸೊ P = ಕಾನ್ಸ್ಟೆಂಟ್ ಅಂತ ತೆಗೆದು ಹಾಕಿದ್ರೆ, P = constant² R. P ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. ಅಂದರೆ ರೆಸಿಸ್ಟೆನ್ಸ್ ಏನಾದರೂ ಜಾಸ್ತಿ ಆದರೆ ಪವರ್ ಕಡಿಮೆ ಆಗುತ್ತೆ, ರೆಸಿಸ್ಟೆನ್ಸ್ ಏನಾದರೂ ಕಡಿಮೆ ಆದರೆ ಪವರ್ ಜಾಸ್ತಿ ಆಗುತ್ತೆ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್, ಇದು ಪ್ಯಾರಲಲ್ ಸರ್ಕ್ಯೂಟಿಗೆ ಮಾತ್ರ, ಇದು ಪ್ಯಾರಲಲ್ ಸರ್ಕ್ಯೂಟಿಗೆ ಮಾತ್ರ. ಸೊ ಇಲ್ಲಿ ಕಾನ್ಸೆಪ್ಟು ಐಡೆಂಟಿಕಲ್ ಇರೋದ್ರಿಂದ ನಮ್ಮ ಅನಾಲಿಸಿಸ್ ಹೆಂಗಿರಬೇಕು ಅಂತಂದರೆ, ಐಡೆಂಟಿಕಲ್ ಇರೋದ್ರಿಂದ ಇಲ್ಲೇನಾಗಿದೆ, ಫಸ್ಟ್ನೇ ನೋಡಿ, ಕರೆಂಟು ಫಾರ್ ಎಕ್ಸಾಂಪಲ್ 1 ಆಂಪಿಯರ್ಸ್ ಕರೆಂಟ್ ಅಂತ ಇಟ್ಕೋಣ. 1 ಆಂಪಿಯರ್ಸ್ ಕರೆಂಟು ಇಲ್ಲಿ ಇಲ್ಲಿ I' ಆಗಿ ಡಿವೈಡ್ ಆಗುತ್ತೆ, ಸಿನ್ಸ್ ಎರಡು ಅಕಾರ್ಡಿಂಗ್ ಟು ಕಿರ್ಚಾಫ್ ಕರೆಂಟ್ ಲಾ. 1 ಆಂಪಿಯರ್ ಇದ್ದಿದ್ದು ಇಲ್ಲಿ ಈಕ್ವಲ್ ಡಿವೈಡ್ ಆಗುತ್ತೆ ಅಂದರೆ ಲೆಟಸ್ ಇಲ್ಲಿ 0.5 ಆಂಪಿಯರ್ಸ್ ಕರೆಂಟ್ ಹೋಗುತ್ತೆ, ಇಲ್ಲೂ ಕೂಡ 0.5 ಆಂಪಿಯರ್ಸ್ ಕರೆಂಟ್ ಹೋಗುತ್ತೆ ಅಂತ ಇಟ್ಕೋಣ. ಈ ಕಡೆ ಮತ್ತು ಈ ಕಡೆ ಹೋಗ್ಬಿಟ್ಟು ಇಲ್ಲೂ 0.5, ಇಲ್ಲೂ 0.5, ಮತ್ತೆ ಅವೆರಡು ಕನೆಕ್ಟ್ ಆಗುತ್ತೆ. ಈ ನೋಡಲ್ಲಿ ಮತ್ತೆ 0.5 + 0.5 = 1 ಆಗಿ ಮತ್ತೆ ಇಲ್ಲಿ 1 ಆಂಪಿಯರ್ಸು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಇಲ್ಲೆಲ್ಲ 1 ಆಂಪಿಯರ್ಸ್ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಹಾಗಾದರೆ ಈ ಬಲ್ಬ್ ಎದ್ ಬಗ್ಗೆ ಮಾತಾಡೋದಾದರೆ, ಕರೆಂಟ್ ಎಷ್ಟಿದೆ ಈಗ ಸದ್ಯಕ್ಕೆ, ಕರೆಂಟ್ ಎಷ್ಟಿದೆ 0.5 ಆಂಪಿಯರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, P = I² ಅಲ್ವಾ ನಮಗೆ ಗೊತ್ತಿರೋದು. P = I². ಪವರ್ ಎವ್ರಿಥಿಂಗ್ ಯಾವುದನ್ನು ಹಾಕ್ಬೋದು ನೀವೀಗ, ಕರೆಂಟ್ ತೊಗೊಂಡಿರೋದ್ರಿಂದ ಕರೆಂಟ್ ರಿಲೇಟೆಡ್ ಹಾಕಿದ್ದೀನಿ. P = I ಅಂದರೆ ಎಷ್ಟು, 0.5 ಹೋಲ್² × R. ಅವಾಗೇನಾಯಿತು, ಪವರು 0.5² ಅಂದರೆ ಏನಾಗುತ್ತೆ, 0.5 ಅಂದರೆ 0.25 × R ಆಯಿತು. ಅಂದರೆ ಪವರ್ ಈಸ್ 0.25 ಅಂದರೆ R/4. ಇಷ್ಟಾಯಿತು. ಇದು ಬಲ್ಬ್ ಎ. ಬಲ್ಬ್ ಬಿದು ಕೂಡ ಅಷ್ಟೇ ಅಲ್ವಾ.
ಬಲ್ಬ್ ಬಿದು ಕೂಡ ಪವರ್, ಅಲ್ಲೂ ಕೂಡ ಕರೆಂಟ್ 0.5 ಇರೋದ್ರಿಂದ ಅಲ್ಲೂ ಪವರ್ ಎಷ್ಟಾಯಿತು, R/4 ಆಯಿತು. ಓಕೆ, ಆದರೆ ಬಲ್ಬ್ ಸಿ ತೊಗೊಳ್ತೀನಿ. ಏನು ತೊಗೊಳ್ತೀನಿ ನಾನೀಗ, ಬಲ್ಬ್ ಸಿ. ಬಲ್ಬ್ ಸಿನಲ್ಲಿ ಕರೆಂಟ್ ಎಷ್ಟಿದೆ, 1 ಆಂಪಿಯರ್ಸ್ ಕರೆಕ್ಟಾಗಿ ಬರ್ತಾ ಇದೆ, ರೈಟ್? ಬಲ್ಬ್ ಸಿನಲ್ಲಿ. ಸೊ ಕರೆಂಟ್ ಎಷ್ಟಿದೆ, 1 ಆಂಪ್ಸ್ ಇದೆ. P = I² × R. P = I ಎಷ್ಟು, 1 ಆಂಪಿಯರ್ಸ್, 1² ಇಂಟು ರೆಸಿಸ್ಟೆನ್ಸು ಸೇಮ್ ಇದೆ ಎಲ್ಲ ಕಡೆ. P = 1 × R, ಅಂದರೆ 1 × R, ಅದು ಸಿಂಪ್ಲಿ R. ಇದು ಬಲ್ಬ್ ಸಿದು. ನೀವೇ ಚೆಕ್ ಮಾಡ್ಕೊಳ್ಳಿ. ಬಲ್ಬ್ ಎನಲ್ಲಿ ಪವರ್ ಕಡಿಮೆ ಇದೆ, R/4. ಇದಕ್ಕೆ ಹೋಲಿಸಿದ್ರೆ, ಪವರ್ ಸಿಗೆ ಹೋಲಿಸಿದ್ರೆ, ಸಿ ಹೆಂಗಿದ್ರು R ಕಾನ್ಸ್ಟೆಂಟಿಂದ 1/4 × R, ಇದು 1/4, ಕಾಲು ಭಾಗ ಕಡಿಮೆ ಇದೆ ಪವರ್. ಸೊ ನಾನು ಹೇಳಿದೆ, ಯಾವಾಗಲೂ ಹೇಳಿದೆ, ಮೋರ್ ಪವರ್ ಮೋರ್ ಬ್ರೈಟ್ನೆಸ್ ಅಂತ. ಸೊ ಹಾಗಾದ್ರೆ ಬಲ್ಬ್ ಸಿನಲ್ಲಿ ಮೋರ್ ಬ್ರೈಟ್ನೆಸ್. ಹಾಗಾದ್ರೆ ಬಲ್ಬ್ ಎ, ಬಲ್ಬ್ ಬಿ ಬ್ರೈಟ್ನೆಸ್ ಕಡಿಮೆ, ಕಾಲು ಭಾಗ ಕಡಿಮೆ ಇರುತ್ತೆ. ಸೊ ಬಟ್ ಬಲ್ಬ್ ಎ, ಬಲ್ಬ್ ಬಿ ಕಾಲು ಭಾಗ ಅವೆರಡು ಈಕ್ವಲ್ ಇರುತ್ತೆ, ಅದು ಈಕ್ವಲ್ ಬ್ರೈಟ್ನೆಸ್ ಇರುತ್ತೆ, ಬ್ರೈಟ್ನೆಸ್ ಸೇಮ್ ಇರುತ್ತೆ ಬಲ್ಬ್ ಎ, ಬಲ್ಬ್ ಸಿನಲ್ಲಿ. ಇದು ಕ್ವಶನ್ದ ಮೀನಿಂಗು. ಈಗ ಸಪೋಸ್ ಒಂದು ಸಿಚುಯೇಷನ್ ಅವ್ನು ಹೆಂಗೆ ಕೊಟ್ಟಿದ್ದಾನೆ ಅಂದರೆ, ಸಪೋಸ್ ಡ್ಯೂ ಟು ಸಮ್ ರೀಸನ್ನು ಇದು ಏನಾದರೂ ಬರ್ನ್ಔಟ್ ಆಯಿತು, ಬಲ್ಬ್ ಎ ಬರ್ನ್ಔಟ್ ಆದರೆ ಇವೆರಡು ಏನಾಯಿತು, ಸೀರೀಸಾಗಿ ಕನೆಕ್ಟ್ ಆಗುತ್ತಾ, ಇವೆರಡೇ ಉಳಿಯುತ್ತೆ. ಅವಾಗ ಓಪನ್ ಸರ್ಕ್ಯೂಟ್ ಆಗಿಬಿಟ್ಟು ಉಳಿದಿದ್ದು ಸರ್ಕ್ಯೂಟ್ ಹೆಂಗಾಗುತ್ತೆ ನೋಡಿ, ಸಿಂಪಲಾಗಿ ಈ ಥರ ಆಗಿಬಿಡುತ್ತೆ. ಸರ್ಕ್ಯೂಟ್ ಯಾವ ಥರ ಆಗಿಬಿಡುತ್ತೆ, ಸಿಂಪಲಾಗಿ ಈ ಥರ ಆಗಿಬಿಡುತ್ತೆ. ಬಲ್ಬ್ ಎ ಹೋಯ್ತು, ಇವಾಗ ಬಿ ಉಳ್ಕೊಂತು, ಸಿ ಉಳ್ಕೊಂತು. ಓಕೆ, ಸರ್ಕ್ಯೂಟ್ ಈ ಥರ ಆಗೋಯ್ತು. ಇದರಲ್ಲಿ ಬಲ್ಬ್ ಏನಾಯಿತು, ಬರ್ನ್ ಆಗಿಬಿಟ್ಟು ಓಪನ್ ಸರ್ಕ್ಯೂಟ್ ಆಗಿಬಿಟ್ಟು ಇದು ಬರ್ನು, ಇದರಲ್ಲೇನೋ ಬಲ್ಬ್ ಎ ಬರ್ನ್ ಆಗಿದೆ. ಈಗ ಬಲ್ಬ್ ಏನಾದಾಗ ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ಸು ಸಿ ಮತ್ತು ಬಿಗೆ ಹೋಲಿಸಿದ್ರೆ ಬ್ರೈಟ್ನೆಸ್ ಸೇಮ್ ಇರುತ್ತಾ, ಚೇಂಜ್ ಇರುತ್ತಾ, ಅಥವಾ ಅದು ಜಾಸ್ತಿ ಇರುತ್ತೆ, ಇದು ಡಿಮ್ ಇರುತ್ತಾ, ಇದು ಡಿಮ್ಮು ಅದು ಜಾಸ್ತಿ ಇರುತ್ತಾ, ಅಥವಾ ಏನು ಚೇಂಜ್ ಆಗಲ್ಲ ಅಂತ ಅವ್ನು ಕ್ವಶನ್ ಕೇಳಿದಾನೀಗ. ನಮಗೆ ಗೊತ್ತಿದೆ ಇದು ಸೀರೀಸ್ ಆದಾಗ ಇದು ಎವ್ರಿಥಿಂಗ್ ಇಟ್ ಬಿಕಮ್ ಸೀರೀಸ್ ಓನ್ಲಿ. ಸೀರೀಸ್ ಸರ್ಕ್ಯೂಟ್ ಆದಾಗ ಕರೆಂಟ್ ಸೇಮ್ ಇದೆ ಅಂತ ನಮಗೆ ಗೊತ್ತು. ಸೀರೀಸ್ ಸರ್ಕ್ಯೂಟಲ್ಲಿ ಏನಿರುತ್ತೆ, ಕರೆಂಟ್ ಸೇಮ್ ಇರುತ್ತೆ. P = ಸೇಮ್ ಪವರ್ ಫಾರ್ಮುಲಾ ಹಾಕೋಣ. ಇಲ್ಲಿ ಇವಾಗ ಕರೆಂಟು 1 ಆಂಪಿಯರ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇಲ್ಲೂ 1 ಆಂಪಿಯರ್ಸೇ ಫ್ಲೋ ಆಗುತ್ತೆ, ಇಲ್ಲಿ ಹೋಗಲ್ಲ, ಯಾಕಂದರೆ ಓಪನ್ ಸರ್ಕ್ಯೂಟ್ ಅಲ್ವಾ. ಇಲ್ಲೂ 1 ಆಂಪಿಯರು, ಇಲ್ಲೂ 1 ಆಂಪಿಯರು, ಎಲ್ಲ ಕಡೆ 1 ಆಂಪಿಯರ್ಸೇ ಫ್ಲೋ ಆಗುತ್ತೆ. ಇದು ಸೀರೀಸ್ ಸರ್ಕ್ಯೂಟು. ಸೀರೀಸ್ ಸರ್ಕ್ಯೂಟಲ್ಲಿ ಎಲ್ಲ ಕಡೆ 1 ಆಂಪಿಯರ್ಸ್ ಲೂಪ್ ತುಂಬ 1 ಆಂಪಿಯರ್ಸ್ ಕರೆಂಟೇ ಫ್ಲೋ ಆಗೋದ್ರಿಂದ ಕರೆಂಟ್ ಸೇಮ್ ಇರುತ್ತೆ, ಬಟ್ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಸೊ ವೋಲ್ಟೇಜ್ ಡಿವೈಡ್ ಕತೆ ಬೇಡ, ಬಟ್ ಕರೆಂಟ್ ಅಷ್ಟೇ ನೋಡೋಣ. ಕರೆಂಟ್ ಡಿವೈಡ್ ಆಗೋದ್ರಿಂದ ಫಸ್ಟು ಇಲ್ಲಿ 0.5 ಆಂಪ್ಸ್, ಇಲ್ಲೂ 0.5 ಹೋಗ್ತಾ ಇತ್ತು, ಅಲ್ಲಿ 0.5 ಡಿವೈಡ್ ಆಗ್ತಾಯಿತ್ತು, ಅದಕ್ಕೆ ಬ್ರೈಟ್ನೆಸ್ ಕಡಿಮೆ ಇರ್ತಿತ್ತು. ಬಟ್ ಇಲ್ಲಿ ನೋಡಿ, ಒಂದು ಎ ಬರ್ನ್ಔಟ್ ಆದಾಗ ಉಳಿದಿದ್ದು 1 ಆಂಪಿಯರ್ಸ್ ಕರೆಂಟ್ ಬರ್ತಾ ಇದೆಯಾ. P = 1 ಆಂಪಿಯರ್ಸ್ ಅಂದರೆ 1² × R. ಇದು ಬಲ್ಬ್ ಎ ಸ್ಟೋರಿ. ಆದರೆ ಬಲ್ಬ್ ಬಿ ಪಿ ಅಂತ ಬರೀನ, ಪಿ ಬಿ, ಇಲ್ಲೂ ಅಷ್ಟೇ I² × R. ಇಲ್ಲೂ ಎಷ್ಟಿದೆ ಕರೆಂಟು, ಅಲ್ಲೂ 1 ಆಂಪಿಯರ್ಸು × R. ಇದು ಇದು ಬಲ್ಬ್ ಬಿ ಅಲ್ವಾ, ಇದು ಬಲ್ಬ್ ಎ ಬರ್ನ್ ಆಗಿದೆ, ಬಲ್ಬ್ ಬಿ. ಇದು ಬಲ್ಬ್ ಸಿ. ನೋಡಿ, ಇಲ್ಲೂ ಕೂಡ ಸೇಮ್ ಪವರ್ ಇದೆ, ಇಲ್ಲೂ ಕೂಡ ಸೇಮ್ ಪವರ್ ಇದೆ, ನೋ ಚೇಂಜ್. ಸೇಮ್ ಪವರ್ ಡಿಸಿಪೇಷನ್ ಆಗಿರೋದ್ರಿಂದ ಸೇಮ್ ಬ್ರೈಟ್ನೆಸ್ ಇರುತ್ತೆ. ಅಂದರೆ ಬಲ್ಬ್ ಬಿ ಬ್ರೈಟ್ನೆಸ್ಸು, ಬಲ್ಬ್ ಬಿ ಬ್ರೈಟ್ನೆಸ್ = ಬಲ್ಬ್ ಸಿ ಬ್ರೈಟ್ನೆಸ್ ಈಕ್ವಲ್ ಇರುತ್ತೆ. ಬಲ್ಬ್ ಸಿ ಬ್ರೈಟ್ನೆಸ್ ಈಕ್ವಲ್ ಇರುತ್ತೆ. ಅಂದರೆ ಮುಂಚೆಲೆ ಏನಾಗ್ತಾ ಇತ್ತು, ಮುಂಚೆಲೆ ಸರ್ಕ್ಯೂಟಲ್ಲಿ ಏನಿತ್ತು, ಮುಂಚೆಲೆ ಸರ್ಕ್ಯೂಟಲ್ಲಿ ಇವೆರಡೂ ಸ್ವಲ್ಪ ಡಿಮ್ ಇತ್ತು, ಕಡಿಮೆ ಬ್ರೈಟ್ನೆಸ್ ಇತ್ತು, ಇದು ಜಾಸ್ತಿ ಬ್ರೈಟ್ನೆಸ್ ಇತ್ತು. ಈಗ ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ಸು, ಈಗ ಬಲ್ಬ್ ಎ ಬರ್ನ್ ಆದಾಗ ಏನಾಗಿದೆ ಅಂದರೆ, ಇದು ಬ್ರೈಟ್ನೆಸ್ ಮೊದಲು ಹೆಂಗಿತ್ತು ಹಂಗೆ ಇರುತ್ತೆ, ಬಟ್ ಇದು ಡಿಮ್ ಆಗಿರೋದು ಏನಾಗುತ್ತೆ, ಈ ಬ್ರೈಟ್ನೆಸ್ಗೆ ಈಕ್ವಲ್ ಆಗುತ್ತೆ. ಅಂದರೆ ಬಲ್ಬ್ ಸಿ ಬ್ರೈಟ್ನೆಸ್ = ಬಲ್ಬ್ ಬಿ ಬ್ರೈಟ್ನೆಸ್. ಅಂದರೆ ಮೊದಲು ಇದು ಬ್ರೈಟ್ನೆಸ್ ಕಡಿಮೆ ಇತ್ತು, ಡಿಮ್ ಇತ್ತು, ಈಗ ಎ ಬರ್ನ್ಔಟ್ ಆದಾಗ ಇದ್ರ ಬ್ರೈಟ್ನೆಸ್ ಇದಕ್ಕೆ ಈಕ್ವಲ್ ಆಗಿದೆ. ಅಂದರೆ ಬಲ್ಬ್ ಬಿ ಬ್ರೈಟ್ನೆಸ್ ಇದು ಬ್ರೈಟಾಗಿ ಉರಿಯುತ್ತೆ, ಕರೆಕ್ಟ್ ಅಲ್ವಾ. ಇದು ಮಾಮೂಲು ಮೊದಲು ಹೆಂಗೆ ಬ್ರೈಟ್ ಇತ್ತು ಅಷ್ಟೇ ಬ್ರೈಟ್ನೆಸ್ ಇರುತ್ತೆ. ಆನ್ಸರ್ ಏನು ಹೇಳಿ, ಓನ್ಲಿ ಬಲ್ಬ್ ವಿಲ್ ಬಿ ಬ್ರೈಟರ್. ಬಟ್ ಈ ಎರಡನೇ ಸಿಚುಯೇಷನ್ ಇವೆರಡು ಬ್ರೈಟ್ನೆಸ್ ಸೇಮ್ ಇರುತ್ತೆ. ಕ್ವಶನ್ ಕೇಳಿರೋದೇನು, ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ ಹೇಳಿ ಅಂತ ಹೇಳ್ತಿದ್ದಾನೆ.
ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ ಹೇಳಿದಂಗೆ ಇದು ಮೊದಲು ಬ್ರೈಟ್ನೆಸ್ ಕಡಿಮೆ ಆಯಿತು, ಈಗ ಬ್ರೈಟ್ನೆಸ್ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ ಮೊದಲು ಸಿ ಎಷ್ಟಿತ್ತು ಬ್ರೈಟ್ನೆಸ್ ಅಷ್ಟೇ ಜಾಸ್ತಿ ಆಯಿತು ಬಲ್ಬ್ ಎ ಬರ್ನ್ಔಟ್ ಆದಾಗ. ಅದಕ್ಕೆ ಆನ್ಸರ್ ಏನು ಹೇಳಬೇಕು ನೀವು? ನೋ ಚೇಂಜ್ ಇನ್ ದ ಬ್ರೈಟ್ನೆಸ್ ಆಫ್ ಬಿ ಆ್ಯಂಡ್ ಸಿ ಅಂತ ಎರಡನೇ ಸಿಚುಯೇಷನಿಗೆ ಕರೆಕ್ಟೇ. ಇದು ಎರಡು ಸೇಮ್ ಬ್ರೈಟ್ನೆಸ್, ಆದರೆ ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ ಅಂತ ಕೇಳಿದ್ದಾನೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೊದಲು ಬಿ ಡಿಮ್ ಇತ್ತು, ಸಿ ಮಾತ್ರ ಮೊದಲು ಎಷ್ಟು ಬ್ರೈಟ್ನೆಸ್ ಇತ್ತು ಬಲ್ಬ್ ಎ ಬರ್ನ್ಔಟ್ ಆಗೋದು ಇದೇ ಬ್ರೈಟ್ನೆಸ್ ಇದೆ. ಬಟ್ ಬಿ ಬ್ರೈಟ್ನೆಸ್ ಡಿಮ್ ಇದ್ದಿದ್ದು ಇದು ಬರ್ನ್ಔಟ್ ಆದ ತಕ್ಷಣ ಇಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗಿದ್ದರಿಂದ ಇದು ಅಷ್ಟೇ, ಇದು ಸೇಮ್ ಬ್ರೈಟ್ನೆಸ್ ಕಂಪೇರ್ ಟು ದಿಸ್. ಬೋತ್ ಬಿ ಆ್ಯಂಡ್ ಸಿ ಬ್ರೈಟ್ನೆಸ್ ನೋ ಚೇಂಜ್ ಅಂತ ಬರೀಬಾರ್ದು. ಬ್ರೈಟ್ನೆಸ್ ಇದು ಕರೆಕ್ಟ್ ಆದರೂ ಕೂಡ ನೋ ಚೇಂಜ್ ಇನ್ ದ ಬ್ರೈಟ್ನೆಸ್ ಆಫ್ ಬಿ ಆ್ಯಂಡ್ ಸಿ ಕರೆಕ್ಟ್ ಆದರೂ ಸಮೇತ ಕಂಪೇರ್ ಟು ಇನಿಷಿಯಲ್ ಬ್ರೈಟ್ನೆಸ್ಸು ಈ 4 ಆಪ್ಷನ್ ಚೂಸ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರು ಓನ್ಲಿ ಬಲ್ಬ್ ವಿ ವಿಲ್ ಬಿ ಬ್ರೈಟ್. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಕ್ವಶನ್ಸ್. ಈ ಥರ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕಂದ್ರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸನ್ನು ತುಂಬ ಚೆನ್ನಾಗಿ ಓದ್ಕೋಬೇಕು. ಸೊ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಚೂಸ್ ಮಾಡಿ ಕಾಮೆಂಟ್ ಮಾಡಿದ್ರೆ ನನಗೆ ನಿಮ್ಗೆ ಯಾವ ಥರ ಕ್ವಶನ್ಸ್ಗೆ ಆನ್ಸರ್ ಬೇಕೋ ಅದನ್ನು ಸಾಧ್ಯವಾದಷ್ಟು ನಾನು ಫ್ರೀ ಇದ್ದಾಗ ನೈಟಲ್ಲಿ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.